ನಿವೃತ್ತರಿಗೆ ಉಪಯುಕ್ತ ಆಗಿರುವ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಸಾಮಾನ್ಯವಾಗಿ ನಿವೃತ್ತಿ ಜೀವನ ನಡೆಸ್ತಾ ಇರುವಂಥವರಿಗೆ ಪ್ರತಿ ತಿಂಗಳು ಖರ್ಚಿಗೆ ಒಂದಷ್ಟು ಹಣ ಬೇಕಾಗ್ತದೆ. ಇಂಥವರು ಭದ್ರತೆ ಇರುವ ಕಡೆ ತಮ್ಮ ಹಣವನ್ನು ಹೂಡಿಕೆಯನ್ನು ಮಾಡಬೇಕಾಗ್ತದೆ. ಇಂಥವರಿಗೆ ಸೂಕ್ತವಾದಂತಹ ವೇದಿಕೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಚೆ ಇಲಾಖೆಯ ಈ ಯೋಜನೆಯಲ್ಲಿ ಹೆಸರು ಹೇಳುವಂತೆ ಪ್ರತಿ ತಿಂಗಳು ಹಣವನ್ನು ಹೂಡಿಕೆದಾರರಿಗೆ ನೀಡಲಾಗ್ತದೆ. ಈ ಹೂಡಿಕೆ ಹಣಕ್ಕೆ ಎಷ್ಟು ಬಡ್ಡಿಯನ್ನು ನೀಡಬೇಕು ಅನ್ನೋದನ್ನು ಕೇಂದ್ರ ಹಣಕಾಸು ಸಚಿವಾಲಯ ನಿರ್ಧಾರ ಮಾಡುತ್ತದೆ. ಸದ್ಯಕ್ಕೆ ವಾರ್ಷಿಕವಾಗಿ 7.4% ಬಡ್ಡಿಯನ್ನು ನೀಡಲಾಗ್ತಾ ಇದೆ. ಆಧಾರ್ ಕಾರ್ಡ್, ಫೋಟೋ, ಅದೇ ರೀತಿ ಸೂಕ್ತ ವಿಳಾಸ ಇರುವ ದಾಖಲೆಯನ್ನು ನೀಡಿ ಖಾತೆಯನ್ನು ಸಮೀಪದ ಅಂಚೆ ಕಚೇರಿಯಲ್ಲಿ ಕೂಡ ತೆರೆಯಬಹುದು. ಒಬ್ಬ ವ್ಯಕ್ತಿ ಸಿಂಗಲ್ ಅಕೌಂಟ್ ಮೂಲಕ ಗರಿಷ್ಠವಾಗಿ 9 ಲಕ್ಷ ರೂಪಾಯಿಗಳನ್ನು ಇಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ಜಂಟಿ ಖಾತೆಯ ಮೂಲಕ ಅಂದರೆ ಗರಿಷ್ಠ 3 ಜನರು ಸೇರಿಕೊಂಡು ಒಟ್ಟು ಗರಿಷ್ಠ 15 ಲಕ್ಷ ರೂಪಾಯಿಗಳನ್ನು ಇಲ್ಲಿ ಹೂಡಿಕೆಯನ್ನು ಮಾಡಬಹುದು. ಇಲ್ಲಿ ನಿಗದಿಪಡಿಸಿರತಕ್ಕಂತಹ ಕನಿಷ್ಠ ಹೂಡಿಕೆಯ ಮೊತ್ತ 1,000 ರೂಪಾಯಿ ಮಾತ್ರ. ಇನ್ನು ಈ ಯೋಜನೆಯಲ್ಲಿ ಯಾವ ರೀತಿಯ ಧನಾತ್ಮಕ ಅಂಶಗಳಿದ್ದಾವೆ ಅನ್ನೋದನ್ನು ನಾವು ಗಮನಿಸಿದರೆ, ಹೂಡಿಕೆ ನಾವು ಯಾವ ರೀತಿ ಮಾಡಿದ್ದೀವಿ ಅದಕ್ಕೆ ಅನುಗುಣವಾಗಿ ಪ್ರತಿ ತಿಂಗಳು ಬಡ್ಡಿಯನ್ನು ಖಾತೆಗೆ ಜಮಾ ಮಾಡಲಾಗ್ತದೆ. ಇದರಿಂದ ನಿವೃತ್ತರಿಗೆ ಇದು ಬಹಳ ಅನುಕೂಲ ಆಗಬಹುದು. ಅದೇ ರೀತಿ ಬಡ ಮಧ್ಯಮ ವರ್ಗದವರಿಗೆ ಕೂಡ ತಮ್ಮ ಹಣಕಾಸು ಗುರಿಗಳನ್ನು ಈಡೇರಿಸಲು ಇದು ಸಹಾಯ ಆಗಬಹುದು. ಇನ್ನು ಹೂಡಿಕೆ ಮಾಡಿದಂಥ ವ್ಯಕ್ತಿ ವಾಸಸ್ಥಳದ ಬದಲಾವಣೆ ಮಾಡಿದರೆ ಈ ಖಾತೆಯನ್ನು ಯಾವುದೇ ಅಂಚೆ ಕಚೇರಿಗೆ ವರ್ಗಾವಣೆ ಮಾಡುವುದಕ್ಕೆ ಕೂಡ ಅವಕಾಶ ಇರುತ್ತದೆ. ಅದೇ ರೀತಿ 10 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರಿನಲ್ಲಿ ಕೂಡ ಪೋಷಕರು ಖಾತೆಯನ್ನು ತೆರೆಯಬಹುದು. 18 ವರ್ಷದ ನಂತರ ಮಕ್ಕಳು ತಮ್ಮ ಹೆಸರಿನಲ್ಲಿ ಖಾತೆಯನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುತ್ತದೆ. ಅಂದರೆ ಇದು ಮೈನರ್ ಅಕೌಂಟ್ ಆಗಿರುತ್ತದೆ. ಇಲ್ಲಿ ಸಿಗುವ ಹಣಕ್ಕೆ, ಬಡ್ಡಿ ಹಣಕ್ಕೆ ಯಾವುದೇ ರೀತಿ TDS ಕಡಿತ ಇರುವುದಿಲ್ಲ. ಇನ್ನು ಈ ಯೋಜನೆಯಲ್ಲಿ ಯಾವ ರೀತಿ ಋಣಾತ್ಮಕ ಅಂಶಗಳಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಹೂಡಿಕೆ ಮಾಡುವಂತಹ ಹಣಕ್ಕೆ ಯಾವುದೇ ರೀತಿಯ ತೆರಿಗೆ ವಿನಾಯಿತಿಗಳು ಸಿಗುವುದಿಲ್ಲ. ಇನ್ನು ಎರಡನೇದಾಗಿ 5 ವರ್ಷದ ಅವಧಿಯಲ್ಲಿ ಇಲ್ಲಿ ಹಣ ಲಾಕ್ ಆಗಿರ್ತದೆ. 5 ವರ್ಷದ ಮುನ್ನ ಹಣ ತೆಗೆಯುವುದಕ್ಕೆ ಅವಕಾಶ ಕೂಡ ಇದೆ. ಆದರೆ ಈ ರೀತಿ ತೆಗೆದಾಗ ದಂಡವನ್ನು ಹಾಕಲಾಗ್ತದೆ. ಈ ಯೋಜನೆಯಲ್ಲಿ 3 ವರ್ಷದ ಮುನ್ನ ಹಣವನ್ನು ತೆಗೆದಿದ್ರೆ 2% ಬಡ್ಡಿ ದರದಲ್ಲಿ ಕಡಿತವನ್ನು ಮಾಡಲಾಗ್ತದೆ. ಅದೇ ರೀತಿ 3 ವರ್ಷದ ನಂತರ ಹಣವನ್ನು ಹಿಂಪಡೆದರೆ 1% ಈ ಯೋಜನೆಯ ದರವನ್ನು ಕಡಿತ ಮಾಡಲಾಗ್ತದೆ. ಧನಾತ್ಮಕ ಯೋಜನೆ ಮುಕ್ತಾಯ ಆಗುವ 1 ವರ್ಷದ ಮೊದಲು ನೋಡಿದ ಯಾವುದೇ ಹಣವನ್ನು ಇಲ್ಲಿ ತೆಗೆದು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಎನ್ನುವಂತಹ ನಿವೃತ್ತರಿಗೆ ಪ್ರತಿ ತಿಂಗಳ ಆದಾಯಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಸಾಮಾನ್ಯವಾಗಿ ಬ್ಯಾಂಕ್ FDಗಿಂತ ಇಲ್ಲಿ ಹೆಚ್ಚಿನ ಬಡ್ಡಿ ದರ ಇದೆ. ಹಾಗಾಗಿ ಇದು ಲಾಭದಾಯಕ ಕೂಡ ಆಗಿದೆ. ಆದರೆ ಹಣದುಬ್ಬರವನ್ನು ಇದು ಮೀರುವುದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಹಣವನ್ನು ಇಲ್ಲಿ ಹೂಡಿಕೆ ಮಾಡುವ ಮುನ್ನ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಮಕ್ಕಳ ಭವಿಷ್ಯಕ್ಕಾಗಿ ಬಡ ಮಧ್ಯಮ ವರ್ಗ ಜನರು ಕೂಡ ಇಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಆಲೋಚನೆಯನ್ನು ಮಾಡಬಹುದು. 18 ವರ್ಷದ ಬಳಿಕ ಸಿಗುವ ಹಣವನ್ನು ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಬಳಕೆ ಮಾಡುವ ಬಗ್ಗೆ ಯೋಜನೆಯನ್ನು ಕೂಡ ಹಾಕಿಕೊಳ್ಳಬಹುದು. ಈ ಯೋಜನೆಗೆ ಸರ್ಕಾರ ಭದ್ರತೆ ನೀಡುವ ಕಾರಣ ಇಲ್ಲಿ ಹೂಡಿಕೆ ಮಾಡಿದಂಥ ಹಣಕ್ಕೆ ಯಾವುದೇ ರೀತಿಯ ಮೋಸ ಆಗುವಂಥ ಸಾಧ್ಯತೆ ಇಲ್ಲವೇ ಇಲ್ಲ. ಸರ್ಕಾರ ಇದಕ್ಕೆ ಗ್ಯಾರಂಟಿ ಕೊಡುತ್ತದೆ. ಹಾಗಾಗಿ ಬಡ ಮಧ್ಯಮ ವರ್ಗದ ಜನರು, ನಿವೃತ್ತರು ಈ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಆಲೋಚನೆಯನ್ನು ಮಾಡಬಹುದು. ಇದರಿಂದ ಅವರಿಗೆ ಸಾಕಷ್ಟು ಪ್ರಯೋಜನ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಮುಂದೆ ಭೇಟಿಯಾಗೋಣ. ನಮಸ್ಕಾರ.